ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಫಲಾನುಭವಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಹೆಲ್ತ್ ಮಿನಿಸ್ಟ್ರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುಧಾಕರಣ್ಣವರು ಇಬ್ಬರು ಬಂದಿದ್ದರು. ಇವತ್ತು ಹಾಸ್ಪಿಟ್ಲ್ ಉದ್ಘಾಟನಾ ಕಾರ್ಯಕ್ರಮಗಳು ಹಾಗೂ 5 ಕಾರ್ಯಕ್ರಮಗಳು ಉದ್ಘಾಟನಾ ಕಾರ್ಯಕ್ರಮಕ್ಕೆ. ಹಾಗಾಗಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಆಗಮಿಸಿದಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ, ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಫಲಾನುಭವಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಈಗ ಎಲ್ಲಿ ICU ಘಟಕಗಳ ಉದ್ಘಾಟನೆ ಮತ್ತು ಮೇಲೂರಲ್ಲಿ ಹಾಸ್ಪಿಟ್ಲು ಇದಕ್ಕೆ ಒಂದು ಶಂಕುಸ್ಥಾಪನೆ, ಬಸ್ ಶೆಡ್ ಎಳೆಯೋದು ಹಾಗೂ ಇನ್ನೂ ಇತರೆ 2 ಕಾರ್ಯಕ್ರಮಗಳು ಕೂಡ ಇವತ್ತು ಆಯಿತು. ಹಾಗಾಗಿ ಇವಾಗ ಇಲ್ಲಿ ಹೆಚ್ಚಿನ ಸೌಲಭ್ಯಗಳಲ್ಲಿ ಒದಗಿಸ್ತಾ ಇರೋದ್ರಿಂದ ಈ ಬೆಂಗಳೂರಿಗೆ ಹೋಗುವಂಥ ಕಷ್ಟಗಳು ಸ್ವಲ್ಪ ಸುಧಾರಿಸ್ತಿಲ್ಲ. ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆ ಹೈಟೆಕ್ ಹಾಸ್ಪಿಟ್ಲ್ಗಳನ್ನ ಇಲ್ಲಿ ಕಟ್ಕೊಡ್ತೀವಿ ಅಂತ ನಮ್ಮ ಹೆಲ್ತ್ ಮಿನಿಸ್ಟ್ರು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಸಂತೋಷ ಆಯಿತು. ಯಾರೆಲ್ಲ ಆಗಮಿಸಿದ್ರು ಅವ್ರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ಥರ ಗೊಂದಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡ್ರೆ ಯಾವುದೇ ಥರದ ಗೊಂದಲ ಇಲ್ಲ. ಇಂದಿನಿಂದ ಪದ್ಧತಿಯಂತೆ ಇವತ್ತು ಮಿನಿಸ್ಟ್ರುಗಳು ಬರುವಾಗ ನಾವು ರಿಸೀವ್ ಮಾಡ್ಕೊಂಡು ಕಾಂಗ್ರೆಸ್ ಭವನಕ್ಕೆ ಕರ್ಕೊಂಡೋಗಿ ಅವ್ರು ನಮ್ಮ ಆತಿಥ್ಯ ಏನು ಕೊಡಬೇಕು ಆತಿಥ್ಯನ ಸ್ವೀಕಾರ ಕೊಟ್ಟು ಅವರು ಸ್ವೀಕಾರ ಮಾಡಿದ್ರು. ಅಲ್ಲಿಂದ ಕಾರ್ಯಕ್ರಮಕ್ಕೆ ಹೋದರು. ಹೋಗ್ಬೇಕಾದಾಗ ಅಲ್ಲಿ ನಮ್ಮದೇ ಕಾಂಗ್ರೆಸ್ ಮುಖಂಡರಾದ ಪುಟ್ಟವಂಜನಪ್ಪ ಅಣ್ಣವರು ಕೂಡ ಅವರ ಒಂದಷ್ಟು ಕಾರ್ಯಕರ್ತರು ಅವರು ಕೂಡ ನಾವು ಒಂದು ಸಾರಿ ಗಾರ್ಲ್ಯಾಂಡ್ ಮಾಡಬೇಕು ಅನ್ನೋ ಒಂದು ಇದನ್ನು ವ್ಯಕ್ತಪಡಿಸಿದ್ರು. ಆ ಗಾರ್ಲ್ಯಾಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಅದು ಬಿಟ್ಟರೆ ಬೇರೆ ಥರದ ಯಾವುದೇ ಗೊಂದಲಗಳಿಲ್ಲ. ನಾನಾಗಲಿ ಪುಟ್ಟವಂಜನಪ್ಪನವರಾಗಲಿ ಇಬ್ಬರು ಅಣ್ಣತಮ್ಮಂದಿರುಗಳ ಥರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇಬ್ಬರೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಪಕ್ಷದವ್ರಿಗೋಸ್ಕರ ನಾವು ಯಾವತ್ತೂ ಕೂಡ ಯಾವುದೇ ಥರ ತೊಂದರೆಗಳಾಗದೇ ಇರೋ ಥರ ನಾವಿಬ್ಬರು ಒಗ್ಗಟ್ಟಾಗಿ ಏನೆಲ್ಲ ಮುಂದೆ ಬರುವಂಥ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಯಾವುದೇ ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ, ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಇರ್ಬೋದು, ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡ್ತೀವಿ. ಒಗ್ಗಟ್ಟಾಗಿ ನಮ್ಮಲ್ಲೆಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಪ್ರಕಾರ ಒಳಗೆ ಹೋಗಂಗಿಲ್ಲ ನಾವು, ಆದರೂ ಕೂಡ ನಾವು ನಮ್ಮ ಮಿನಿಸ್ಟ್ರ್ ಇದ್ದರು, ಸರ್ಕಾರ ಇದೆ, ಹಂಗಾಗಿ ನಾವು ಹೋಗಿದ್ದೀವಿ. ಇವತ್ತು ಅಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ. ಅವ್ರು ಏನಂತ ತಿಳ್ಕೊಂಡ್ರು ಅಂತಂದರೆ ಜನರಲ್ ಆಗಿ ಇಲ್ಲಿ ನಮ್ಮ ಎಲ್ಲ ಕಡೆ ಪ್ರತೀತಿ ಏನಿರ್ತದೆ ಅಂದರೆ MLA ಅದನ್ನು ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡಬೇಕಾಗತ್ತೆ. ಅದಕ್ಕೆ ಅಲ್ಲಿ ಹೋಗಿ ನಾವು ಹೆಂಗೆ ನಿಂತ್ಕೊಳ್ಳೋದು ಅನ್ನೋ ಒಂದು ಇದಿರ್ಬೋದು. ಬಟ್ ನಮಗೇನಂದ್ರೆ ನಮ್ಮ 2 ಮಿನಿಸ್ಟ್ರುಗಳಿದ್ರು, ಹಂಗಾಗಿ ನಾವು ಅವ್ರ ಜೊತೆಲಿ ಹೋಗಿದ್ದೀವಿ. ಯಾವುದೇ ವೇದಿಕೆ ಕಾರ್ಯಕ್ರಮ ಇಲ್ಲದೆ ಇರೋದ್ರಿಂದ ತೊಂದರೆ ಇಲ್ಲ. ಅವರು ವೇದಿಕೆ ಕಾರ್ಯಕ್ರಮ ಒಳಗೆ ಬರಬಾರ್ದೇನೋ ಅನ್ನೋ ಒಂದು ಇದರಿಂದ ಅವ್ರು ಹೊರಟ್ರು, ಅಷ್ಟು ಬಿಟ್ಟರೆ ಬೇರೆ ತೊಂದರೆ ಇಲ್ಲ. ಸರಿ, ಕಾಂಗ್ರೆಸ್ಸಲ್ಲೇ ಗ್ರಾಸವಾಗ್ತಾ ಇದೆ. ಒಂದೇ ಫ್ಲೆಕ್ಸಿಯಲ್ಲಿ ಇಬ್ಬರು ನಾಯಕರು ಒಂದೇ ಕಡೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರು. ಈಗ ಅದು ಏನಾಗಿದೆ, ಇವತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅಫಿಷಿಯಲ್ ಕಾರ್ಯಕ್ರಮ MLA ಮಾಡಬೇಕಾಗಿರೋದು. ಇವತ್ತು ನಮ್ಮ ಅಭಿಮಾನದಿಂದ ಅಭಿಮಾನಿಗಳು ಹಾಕೊಂಡಿರೋದು. ಇವತ್ತು ನಮ್ಮ ಅಫಿಷಿಯಲಾಗಿ ನಾವು ಮಾಡಬೇಕಿದ್ದ ಕಾರ್ಯಕ್ರಮ ಅಲ್ಲ ಅದು. ಆದರೂ ನಮ್ಮ ಮಿನಿಸ್ಟ್ರುಗಳು ಬರ್ತಾರೆ, ಸರ್ಕಾರ ಇರೋದ್ರಿಂದ ಹಾಕಿದ್ದೀವಿ. ಅವರು ಕೂಡ ಹಾಕಿದ್ದಾರೆ, ನಾವು ಹಾಕಿದ್ದೀವಿ. ಇಲ್ಲ ಈಗ ಒಟ್ಟಿಗೆ ಸೇರಿಸಿ ನೆಕ್ಸ್ಟು ಯಾವುದೇ ಒಂದು ಕಾರ್ಯಕ್ರಮಗಳಾದಾಗ ನಾವಿಬ್ಬರು ಒಟ್ಟಿಗೆ ಸೇರಿಸಿ ಬ್ಯಾನರ್ಗಳು ಹಾಕೋಂಥ ಕೆಲಸ ಮಾಡ್ತೀವಿ ಮುಂದಿನ ಕಾರ್ಯಕ್ರಮ. ಅದು ಏನಾಗಿದೆ, ರಾತ್ರಿ ಕಾರ್ಯಕ್ರಮ ಅವ್ರು ಬ್ಯಾನರ್ ಹಾಕಿದ್ದಾರೆ, ನಾವು ಬ್ಯಾನರ್ ಹಾಕಿದ್ದೀವಿ ಅನ್ನೋದರಲ್ಲಿ ಆ ಕನ್ಫ್ಯೂಷನ್ ಆಗಿದೆ. ಯಾವುದೇ ಥರದ ಉದ್ದೇಶ ಇಲ್ಲ. ಮೊನ್ನೆ 3 ದಿನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ಗಾಂಧಿ ನಡೆಯಲ್ಲಿ ಇಬ್ಬರು ಒಂದೇ ಅಣ್ಣತಮ್ಮಂದಿರುಗಳ ಥರ ನಾವಿಬ್ಬರು ನಡೆದಿದ್ದೀವಿ. ಹಂಗಾಗಿ ಯಾವುದೇ ಥರದ ಇದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಯಾವುದೇ ಥರದ ಇದು ಕೂಡ ಯಾರೂ ಊಹಾಪೋಹಗಳಿಗೆ ಕಿವಿ ಕೊಡಬಾರ್ದು. ಇನ್ನೊಂದು ಸೂಕ್ಷ್ಮ ವಿಚಾರ ಏನಂತ ಹೇಳಿದ್ರೆ, ಪುಟ್ಟವಂಜನಪ್ಪ ಮತ್ತು ರಾಜುಗೌಡರು ಅವರು ಇಬ್ಬರು ಒಂದಾದ್ರೂ ಕಾರ್ಯಕರ್ತರು ಒಗ್ಗಟ್ಟಾಗ್ತಾ ಇಲ್ಲ. ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ಅವರೇ ಕೊಡ್ಬೇಕಂತ ಹೇಳ್ತಾರೆ. ಅದಕ್ಕೇನು ಹೇಳ್ತೀರಿ ಸರ್? ಇಲ್ಲ, ಇದೇನಾಗ್ತದೆ, ಒಂದು ಕಾರ್ಯಕ್ರಮಕ್ಕೆ ಈಗ ಕೆಲವು ಕಾರ್ಯಕರ್ತರಿಗೆ ಇನ್ನೂ ಗೊತ್ತಿಲ್ಲ. ನಾವು ಸೇರ್ತಾ ಇದ್ದೀವಿ, ಎಲ್ಲ ಮಾತುಕತೆ ಮಾಡ್ತೀವಿ. ಅವ್ರೇನಾದ್ರು ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ. ಏನಾರು ತಗೊಳ್ಳೋದಿತ್ತು, ಅಕಸ್ಮಾತ್ ಯಾವ್ದಾರು ವಿಚಾರ ಬಂದಾಗ ಮಾತಾಡ್ತಿದ್ದೀವಿ. ಇಬ್ಬರು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಮುಂದುವರಿತೀವಿ. ಏನು ಸಮಸ್ಯೆ ಇಲ್ಲ. ಕಾರ್ಯಕರ್ತರಿಗೆ ಏನಾಗಿದೆ, ಕೆಲವ್ರಿಗೆ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬಂದಾಗ ಅವಾಗ ಗೊತ್ತಾಗುತ್ತೆ ಎಲ್ಲರೂ ಒಟ್ಟಾಗಿ ಇದ್ದೀವಿ ಅನ್ನೋದಕ್ಕೋಸ್ಕರ. ಅದಕ್ಕೆ ಆ ಥರದಲ್ಲ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಗ್ಗೂಡಿಸೋಂಥ ಕೆಲಸ ಮಾಡ್ತೀವಿ. ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ, ಒಂದೇ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಅವಾಗ ಅವ್ರಿಗೂ ಕನ್ಫ್ಯೂಷನ್ಸ್ ಏನಿದೆ ಅದನ್ನು ನಾವು ಹೇಳೋಕ್ಕಾಗತ್ತೆ ಅವ್ರಿಗೆ. ಇವತ್ತು ಒಂದೇ ಕಾರಲ್ಲೇ ಇದರಲ್ಲಿ ಏನಾಯಿತು, ನಾವಿಬ್ಬರು ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು. ಫಸ್ಟು ನಮಗೆ ಸುಧಾಕರಣ್ಣವರು ನಾನೇ ಕೇಳಿದೆ. ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮದಿಲ್ಲದೆ ಇರೋದ್ರಿಂದ ಅಣ್ಣ ನೀವು ಬರ್ತಾ ಇದ್ದೀರಿ, ನೀವು ಕೂಡ ಹೆಲ್ತ್ ಮಿನಿಸ್ಟರ್ ಬರ್ತಾ ಇದ್ದೀರಿ, ಹಂಗಾಗಿ ನೀವು ರಿಸೀವ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಬರಬೇಕಣ್ಣ ನೀವು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಆಯಿತು ಬರ್ತೀವಿ ಅಂತಂದ್ರೆ ನಾನು ರಾತ್ರಿ ಪುಟ್ಟರಂಜನಪ್ಪನವ್ರಿಗೂ ಕೂಡ ಹೇಳಿದೆ, ಈ ರೀತಿ ಅಣ್ಣವ್ರು ಬರ್ತಾರೆ, ನಾವೆಲ್ಲ ಕಾಂಗ್ರೆಸ್ ಅಫ್ಸರ್ ಸೇರೋಣ, ಎಲ್ಲ ಒಂದು ಒಟ್ಟಿಗೆ ಸೇರೋಣ ಅಂತ. ಇಲ್ಲಿ ಬಂದಾಗ ಏನಾಗಿದೆ, ಇಲ್ಲೊಂದಷ್ಟು ಜನ ಇಲ್ಲಿ ಸೇರೋಕ್ಕೆ ಇಲ್ಲಿಂದ ಕರ್ಕೊಂಡು ರಿಸೀವ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ರಿಸೀವ್ ಮಾಡೋಕ್ಕಿದ್ವಿ ಅಷ್ಟೇ. ಮೇನ್ ಸೇರೋದೆಲ್ಲ ಕಾಂಗ್ರೆಸ್ ಭವನದಲ್ಲಿ ಅಂತ ಅಂದ್ಕೊಂಡಿದ್ವಿ. ನಾವಿಲ್ಲಿ ಗಾರ್ಲ್ಯಾಂಡ್ ಹಾಕಿದ್ವಿ ಅಂತ ಸಪ್ರೇಟಾಗಿ. ಅದರಲ್ಲಿ ನಾವು ಕೆಲವರು ಕಾರ್ಯಕರ್ತರು ನಾವು ಹಾಕಬೇಕು ಅಂತ ಅವರು ಬೇರೆ ಕಡೆ ಕಾರ್ಯಕರ್ತರು ಗಾರ್ಲ್ಯಾಂಡ್ ಹಾಕಿದ್ರೆ ಹೊರತು ಬೇರೆ ಥರದ ಭಿನ್ನಾಭಿಪ್ರಾಯಗಳಿಲ್ಲ. ಅವ್ರು ಬಂದಿರೋಲ್ಲ ಸರ್
ಪುಟ್ಟರಾಜನವರು. ಅದೇ ಅವ್ರೇನು ತಿಳ್ಕೊಂಡ್ರು ಕಾಂಗ್ರೆಸ್ ಭವನಕ್ಕೆ ಇವತ್ತು ಆ್ಯಕ್ಚುಲಿ ಬರಬೇಕಾಗಿತ್ತು ಅವರು. ಅಲ್ಲಿ ಬರೋಂಥದ್ರಲ್ಲಿ ಆ ಕಾರ್ಯಕರ್ತರು ಒಂದಷ್ಟು ಜನಕ್ಕೆ ಅವ್ರನ್ನ ಬೇಡ ಇಲ್ಲೇ ಗಾರ್ಲ್ಯಾಂಡ್ ಮಾಡಬೇಕು, ನಾವು ಇಲ್ಲೇ ಗಾರ್ಲ್ಯಾಂಡ್ ಮಾಡಬೇಕು ಅಂತ ಗಾರ್ಲ್ಯಾಂಡ್ ಮಾಡೋಕ್ಕೋಸ್ಕರ ಅಲ್ಲಿ ಇಟ್ಕೊಂಡ್ರೆ ಬಿಟ್ಟರೆ ಬೇರೆ ಇನ್ಯಾವ ಥರದ ಉದ್ದೇಶಗಳು ಇಲ್ಲ.